ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೇ ದಿಶಾ, ನಾನು ನಿನಗೆ ಅವತ್ತು ಕಾಫಿ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ಯಾಂಟ್ರೀಲಿ ಯಾರ್ಯಾರೋ ಕುಡಿದು ಬಿಟ್ಟಿರೋ ಎಂಜಲು ಕಪ್ ತೊಳೆಯೋ ರೀತಿ ಮಾಡಿಬಿಟ್ಟೆ ಅಲ್ಲ. ಇವತ್ತು ಚಿರು ಮುಂದೆ ನಿನ್ನ ಮರ್ಯಾದೆ ಹೋಗೋ ಥರ ಮಾಡಲಿಲ್ಲ. ನನ್ನ ಹೆಸರು ರೂಪಾನೇ ಅಲ್ಲ. ಈ ಫೈಲ್ ತಾನೇ ಚಿರು ನಿನಗೆ ಕೊಡಬೇಕು ಅಂತ ಹೇಳಿರೋದು. ಅದಿಷ್ಟು ಈಸಿಯಾಗಿ ನಿನಗೆ ತಲುಪಬಾರ್ದು. ಹಾಗೆ ಮಾಡ್ತೀನಿ. ಫೈಲ್ ಮಿಸ್ ಮಾಡಿದ್ರೆ ಕಂಪ್ನಿ ಕೆಟ್ಟ ಹೆಸರು ಬರುತ್ತೆ. ಅದಾಗೋದು ನನಗಿಷ್ಟ ಇಲ್ಲ. ಯಾಕಂದರೆ ಮುಂದೆ ಈ ಕಂಪ್ನಿ ಓನರ್ ನಾನೇ ತಾನೆ. ಸದ್ಯಕ್ಕೆ ನಿನ್ಗಷ್ಟೇ ಕೆಟ್ಟ ಹೆಸರು ಬರೋ ಥರ ನಾನು ಮಾಡ್ತೀನಿ. ಫೈಲ್ನ ಇಲ್ಲೇ ಎಲ್ಲಾದರೂ ಬಚ್ಚಿಟ್ಬಿಡ್ತೀನಿ. ಆಮೇಲೆ ನೀನು ಹುಡುಕಿ ಸಾಕಾಗಿ ಎಲ್ಲರೂ ನಿನ್ನ ಬೈದ ಮೇಲೆ ಮೇಡಮ್ ಫೈಲ್ ಇಲ್ಲೇ ಇತ್ತಲ್ಲ ಅಂತ ನಾನು ನಿನಗೆ ತೆಕ್ಕೊಡ್ತೀನಿ. ಯಾಕೋ ಸಲ ಒಂಥರ ಇದೆಯಾ? ಏನಿಲ್ಲ ರೀ, ಸ್ವಲ್ಪ ತಲೆ ನೋವುತ್ತಿತ್ತು. ತುಂಬ ಚಳಿ ಇದೆಯಲ್ಲ. ಆಮೇಲೆ ತಣ್ಣೀರಲ್ಲೆಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡ. ನರಸಿಂಹಂಗೆ ಹೇಳಿ ಮಾತ್ರೆ ಗೀತ್ರೆ ತರಿಸ್ಕೋ. ಬೇಡ, ಅಂಬುಜ ಏನೋ ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳಿದಾಳೆ. ತಗೊಳ್ತೀನಿ ಬಿಡಿ. ನರಸಿಂಹ ಎಲ್ಲ ಹೌದಾ? ನರಸಿಂಹ ಅಪ್ಪ, ಯಾಕೋ ಹೊಸ ಬಟ್ಟೆ ತಂದುಕೊಟ್ರು ಹಾಕೊಂಡೇ ಇಲ್ಲ? ಹಾಕೋತೀನಪ್ಪ. ದೇವಸ್ಥಾನಕ್ಕೆ ಹೋಗೋದ್ಮೇಲೆ ಬೇಡ. ಹೋಗ್ತೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ ಅಪ್ಪ, ಎಲ್ಲ ಸರಿ ಹೋಗುತ್ತೆ. ನನಗೇನಾಗಿದೆ? ಸರ್ಕಾರಿ ಕೆಲಸ, ಚಿನ್ನದಂಥ ಹೆಂಡತಿ, ಮುತ್ತಿನಂಥ ಮಗ. ಸಂಬಳ ಒಂದು ಸರಿಯಾದ ಟೈಮಿಗೆ ಬಂದ್ಬಿಟ್ರೆ ಸಾಕು. ದುಡ್ಡು ಉಳ್ಸಕ್ಕಾಗದೆ ಹೋದ್ರು ಮನೆ ಅಂತೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ. ನೋಡು ನರಸಿಂಹ, ದೇವ್ರ ದಯೆಯಿಂದ ನಿನ್ಗೊಂದು ಒಳ್ಳೆ ಕೆಲಸ ಆಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಬೋದು ಕಡ. ಅಪ್ಪ, ಏನೋ ಮಾತಾಡಬೇಡಿ. ನಾನು ಯಾವುದಾದ್ರೂ ಒಂದು ಕೆಲಸ ಹುಡುಕಿ ಕೊನೆವರೆಗೂ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಆಯ್ತು, ಆ ನಂಬಿಕೆ ನನಗೂ ಇದೆ. ಸರಿ, ನನಗೆ ಡ್ಯೂಟಿಗೆ ಗೊತ್ತಾಯ್ತು, ನಾ ಹೊರಡ್ತೀನಿ. ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನಿಮಗೋಸ್ಕರ. ಓಹ್ ಹಾಯ್, ನೀವು ಫೈಲ್ಗೋಸ್ಕರ ಬಂದಿದ್ದೀರಾ ಅಲ್ವಾ? 2 minutes, ಐಲ್ ಗೆಟ್ ಇಟ್ ಟು ಯು. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ನನ್ನ ಟೇಬಲ್ ಮೇಲೆನೆ ಪಿಂಕ್ ಫೈಲ್ ಇಟ್ಟಿದ್ರು ಅಂತ ಅಂದ್ರಲ್ವಾ? ಎಲ್ಲೋಯ್ತು? ಹೇಳಿ ಮಿಸ್ಟರ್ ಚಿರಾಗ್. ನೀವ್ಯಾಕ್ರಿ ದಿಶಾ ಅವ್ರ ಥರ ಮಾತಾಡ್ತಿದ್ದೀರಾ? ನಿಮ್ಗೆ ಯಾವಾಗಲೂ ದಿಶಂದೆ ಯೋಚನೆ ಅಜ್ಕೊಂಡು. ಅಲ್ಲ ರೀ, ಅವ್ರ ಥರ ನೀವು ಯಾವಾಗ ಇಂಗ್ಲೀಷಲ್ಲಿ ಮಾತಾಡೋದು ಕಲ್ತ್ರಿ? ನನ್ಗೇನು ಗೊತ್ತಿಲ್ವಾ? ಅವ್ರು ಯಾವಾಗಲೂ ನಿಮ್ಮನ್ನ ಮಿಸ್ಟರ್ ಚಿರಾಗ್ ಅಂತಾನೆ ಕರೆಯೋದಲ್ವಾ? ಏನು ಫೋನ್ ಮಾಡಿದ್ದು ಅದು ಹೇಳಿ. ಟೈಮ್ ಆಗ್ತಿದೆ, ಬೇಗ ಬನ್ರಿ. ಅಯ್ಯೋ ಬರ್ತಿದ್ದೀನಿ, ನೀವು ಮೊದಲು ಫೋನ್ ಇಡಿ.
ಬಚಾವಾದೆ. ದೀಪಾ ಅವರೇ, ಏನ್ ಹಚ್ಬಂಡು ಟೈಮ್ ತಗೊಳ್ಳಿ. ಯಾಕ್ರಿ ನಗ್ತಿದ್ದೀರಾ? ಏನ್ ಹಚ್ಬಂಡು ನೀವು ಅವತಾರ ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಟಪಾ ಟುಪು ಅಂತ ಸೂಟ್ ಬೂಟ್ ಹಾಕೊಂಡು ಟಸ ಪುಸ ಅಂತ ಇಂಗ್ಲಿಷ್ ಮಾತಾಡೋದು ನಿಮ್ಗೆ ಇದೇನಾಗೋಯ್ತು? ಸುಮ್ಮನಿರಿ. ಬೆಕ್ಕಕ್ಕೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟದ ಥರ ಆಯ್ತು ನನ್ನ ಪರಿಸ್ಥಿತಿ ಇಲ್ಲಿ. ಅಲ್ಲ ಹಚ್ಬಂಡು, ಕೈಗೆ ಏಟಾಗಿದೆ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಹೋದ್ರ? ಡಾಕ್ಟ್ರ್ ಹೇಳಿದ್ರಲ್ವಾ ಸರಿ ಹೋಗುತ್ತೆ ಅಂತ. ದೇವ್ರ ಹತ್ರ ಬೇಡ್ಕೊಳಕ್ ಹೋಗಿದ್ದು ನಿಜಾನೇ, ಆದರೆ ಕೈಗೆ ಏಟಾಗಿದ್ದು ವಾಸಿ ಆಗಲಿ ಅಂತಲ್ಲ. ಮತ್ತೆ ಇವತ್ತು ಟಾಸ್ಕಲ್ಲಿ ನೀವೇ ಗೆಲ್ಲಿ ಅಂತ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬಿಟ್ಟು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಏನ್ ಹಚ್ಬಂಡು, ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆ, ಯಾಕೆ ಅಂತ ತಿಳ್ಕೊಬೋದಾ? ಅಲ್ಲ ರೀ, ಗೌರಿ ಕೊಟ್ಟಿದ್ದ ಟಾಸ್ಕನ್ನು ಒಪ್ಕೊಂಡಿದ್ದು ಅಲ್ಲದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದಿರಲ್ಲ, ಅದೇ ಭಯ ಆಗ್ತಿರೋದು. ನೀವು ಈ ಮನೇಲಿ ಎಷ್ಟು ದಿನ ಇರ್ತೀರೋ, ಈ ಮನೆ ಋಣ ನಿಮ್ಗೆ ಎಷ್ಟು ದಿನ ಇದೆಯೋ ಅದು ಗೊತ್ತಿಲ್ಲ. ಆದರೆ ನೀವು ಇಲ್ಲಿರೋವರೆಗೂ ಖುಷಿಯಾಗಿರ್ಬೇಕು. ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮನ್ನು ಕಾಳಜಿಯಿಂದ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಅಪ್ಪ ಅಮ್ಮ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ನಂಬಿಕೆನಲ್ಲಿ ದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಅವ್ರ ನಂಬಿಕೆನಾದ್ರೂ ಉಳಿಸ್ಕೋಬೇಕಲ್ವಾ? ಹಚ್ಬಂಡು ರೀ 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 ಕೈಗೆ ಏಟಾಗಿದೆ, ಬೇಡ. ದೀಪ ಹೆಂಡತಿಯಲ್ಲ ಫ್ರೆಂಡ್ ಅಂತಾನೆ, ಆದರೆ ಲವ್ ಜೊತೆ ಹೆಂಡತಿಗಿಂತ ಜಾಸ್ತಿನೇ ಸಲಿಗೆಯಿಂದ ಇರ್ತಾನೆ. ಒಂಥರ ವಿಚಿತ್ರ ಗಂಡ. ಪ್ರಸಾದ ತಗೊಳ್ಳಿ ಅಂದ್ರೆ ಕನ್ಸ್ಕೊಂತಿದ್ದೀರಲ್ರಿ. ಹಚ್ಬಂಡು, ನಿಮ್ಮನ್ನು ಪಡ್ಕೊಳ್ಳೋಕ್ಕೆ 99 ಜನ್ಮದ ಪುಣ್ಯ ಮಾಡಿದ್ದೀನಿ. 99? ಇನ್ನೊಂದು ಯಾಕೆ ಬಿಡ್ರಿ? ನೀವು ಯಾವಾಗ ನನ್ನ ಮನ್ಸಾರೆ ಹೆಂಡತಿಯಾಗಿ ಒಪ್ಕೋತಿರೋ ಅವತ್ತು 100 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ, ಪ್ರಸಾದ ತಗೊಳ್ಳಿ. ಹಚ್ಬಂಡು, ಇವತ್ತಿನ ಟಾಸ್ಕಲ್ಲಿ ನಾನು ಗೆಲ್ತೀನಿ ಅಂತ ನಂಗೆ ಮನ್ಸಾರೆ ಆಶೀರ್ವಾದ ಮಾಡಿ. ಆಯ್ತು, ಒಳ್ಳೇದಾಗಿ, ಒಳ್ಳೇದಾಗಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ತಗೊಳ್ಳಿ.